ಮನೇಲಿ ನಿಮ್ಮ ಪುಟಾಣಿ ಒಂದು ಚಾಕ್ಲೇಟ್ ಅಥವಾ ಸ್ವೀಟ್ ತಿಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಮೈಗೆ ಕರೆಂಟ್ ಹೊಡ್ದಂಗೆ ಆಡೋಕೆ ಶುರು ಮಾಡ್ತಾರಾ? ಖುಷಿಯಿಂದ ಕಿರ್ಚಾಡೋದು, ಮನೆಯಲ್ಲೆಲ್ಲ ಗಿರ್ ಅಂತ ಸುತ್ತೋದು, ಒಂದು ನಿಮಿಷನೂ ಒಂದ್ ಕಡೆ ಕೂರಲ್ಲ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಡಲ್ ಆಗ್ಬಿಡೋದು. ಅಳು, ಹಠ, ಸಿಟ್ಟು, ರಂಪಾಟ ಎಲ್ಲ ಶುರು. ನಮಗಂತೂ ತಲೆ ಕೆಟ್ಟು ಹೋಗಿರತ್ತೆ. ಏನಾಯ್ತು ಇದಕ್ಕೆ ಇದ್ದಕ್ಕಿದ್ದ ಹಾಗೆ ಅಂತ? ಇದು ಮಕ್ಕಳ ಕೆಟ್ಟ ನಡತೆ ಅಲ್ಲ, ಇದೇ ಸಕ್ಕರೆ ಆಡಿಸೋ ಆಟ. ಮಕ್ಕಳು ಜಾಸ್ತಿ ಸಕ್ಕರೆ ತಿಂದಾಗ ಅವರ ಮೆದುಳಿಗೆ ದಿಢೀರಂತ ಶಕ್ತಿ ಸಿಕ್ಬಿಡತ್ತೆ. ಇದರಿಂದ ಒಂಥರ ವಿಪರೀತ ಖುಷಿ, ಉತ್ಸಾಹ ಬರುತ್ತೆ. ಆದರೆ ಈ ಶಕ್ತಿ ಬಂದಷ್ಟೇ ವೇಗವಾಗಿ ಇಳಿದು ಹೋಗತ್ತೆ. ಇದನ್ನೇ ಶುಗರ್ ಕ್ರಾಶ್ ಅನ್ನೋದು. ಅದಕ್ಕೆ ನೋಡಿ, ಸ್ವೀಟ್ಸ್ ತಿಂದ ಮೇಲೆ ಅವರ ಗಮನ ಒಂದ್ ಕಡೆ ಇರಲ್ಲ, ಸುಮ್ಮನೆ ಕೂರಲ್ಲ, ಸಣ್ಣ ವಿಷಯಕ್ಕೂ ಕಿರಿಕಿರಿ ಸಿಟ್ಟು ಮಾಡ್ಕೋತಾರೆ. ಹಾಗಾದ್ರೆ ಏನ್ ಮಾಡೋದು? ಅಂಗಡಿಯಿಂದ ತರುವ ಪ್ಯಾಕೆಟ್ ತಿಂಡಿ ಬದ್ಲಿಗೆ ಹಣ್ಣುಗಳು, ಡ್ರೈ ಫ್ರೂಟ್ಸ್ ತರ ನ್ಯಾಚುರಲ್ ಸಿಹಿ ಕೊಟ್ಟು ನೋಡಿ. ಇನ್ನೊಂದು ಉಪಾಯ ಅಂದ್ರೆ ಸ್ವೀಟ್ಸ್ ಅನ್ನೋದು ಪ್ರತಿದಿನದ ಅಭ್ಯಾಸ ಆಗ್ಬಾರ್ದು, ವಾರಕ್ಕೊನ್ನೆ ವೀಕೆಂಡ್ ಸ್ಪೆಷಲ್ ತರ ಇರ್ಲಿ. ಇನ್ನೊಂದು ಸುಲಭದ ದಾರಿ, ಮಕ್ಕಳು ಸ್ವೀಟ್ ಬೇಕು ಅಂತ ಕೇಳಿದ ತಕ್ಷಣ ಮೊದಲು ನೀರ್ ಕುಡಿಯೋಕೆ ಕೊಡಿ. ಅರ್ಧ ಆಸೆ ಅಲ್ಲೇ ಕಡಿಮೆ ಆಗತ್ತೆ. ಸ್ವಲ್ಪ ಸಿಹಿ ಯಾವಾಗ್ಲೂ ಒಮ್ಮೆ ತಿಂದ್ರೆ ತಪ್ಪೇನಿಲ್ಲ, ಆದರೆ ಮನೆಯಲ್ಲಿರೋ ನೆಮ್ಮದಿ ಇದೆಯಲ್ಲ, ಅದು ಎಲ್ಲ ಸಿಹಿಗಿಂತ ಸಿಹಿ.